ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನ್ನ 30 ವರ್ಷದ ಹಳೆಯ ಫೋಟೋಸ್ಗಳನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್ ನೋಡಿ, 30 ವರ್ಷ ನನಗೆ ಈಗ 29 ತುಂಬಿ 30 ವರ್ಷಕ್ಕೆ ಬಿದ್ದೈತೆ. ಆವಾಗ ನಾನು ಹೇಗಿದ್ದೀನಿ ನೋಡಿ, 1 ವರ್ಷದ ಫೋಟೋ ಅನಿಸುತ್ತೆ. ಇದು ನಮ್ಮ ಅಪ್ಪರು ಫೋಟೋ ತೆಗೆದಿದ್ದಾರೆ. ಇದು ನಮ್ಮ ತಾತ, ಇದು ನಮ್ಮ ಸುಷ್ಮಾ, ನಮ್ಮ ಮಾಮೂನ ಮಗಳು. ಇದು ನಮ್ಮ ತಾತನೇ, ನಮ್ಮ ಫೋಟೋ ಇದು. ಈಗ ಇವರಿಬ್ಬರೂ ಇಲ್ಲ, ಇವಳಿಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ಸುಮಾರು 30 ವರ್ಷದ ಇಂಚೆದು. ಇದು ಬಂದುಬಿಟ್ಟು ಫೋಟೋ ನಮ್ಮ ಸ್ಕೂಲ್, ಪ್ರೈಮರಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ನಾನು ಆಟ ಆಡೋಕ್ಕೆ ಹೋಗಿದ್ದೆ. ಆವಾಗ ನಮ್ಮ ಅಕ್ಕ ಕರ್ಕೊಂಬಂದು ನನ್ನ ಫೋಟೋ ಇಡಿಸಿದ್ದು. ಇದು ನಮ್ಮ ಅಕ್ಕನ ಫ್ರೆಂಡು ಪ್ರಿಯಾಂಕಾ ಅಂತ. ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಫ್ರೆಂಡ್ಸ್. ಇದು ನೋಡಿ, ಈ ಫೋಟೋ ನೋಡಿ, ಇದು ನಾನು ಮೋಸ್ಟ್ಲಿ 6ನೇ ಕ್ಲಾಸ್ ಇದ್ದೆ ಅನಿಸುತ್ತೆ, ಆವಾಗ ತೆಗ್ದಿರೋ ಫೋಟೋ ಇದು. ಆ್ಯನ್ಯುವಲ್ ಡೇಗೆ ಯೂನಿಯನ್ ಡೇಲಿ ಇದು ನಾನು ಅಂಬಾ ಜಾತ್ರೆಗೆ ಹೋಗಿದ್ವಿ, ದೇವಸ್ಥಾನ, ಅಲ್ಲೇ ಬೆಟ್ಟದಲ್ಲಿ ಹೋಗಿ ತೆಗೆಸ್ಕೊಂಡಿರೋ ಫೋಟೋ. ಇದು ಬಂದು ನಾನು ನನ್ನ ಫ್ರೆಂಡ್ ರಂಜಿತಾ ಕಾಲೇಜ್ಗೆ ಹೋಗ್ತಿದ್ವಿ, ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾರೆ ಬಾ ಒಂದಿನ ಮೆಮೊರಿ ಆಗಿರುತ್ತೆ ಅಂತೇಳಿ ಇಬ್ಬರು ಫೋಟೋ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗ್ಸಿದ್ವಿ. ಈ ಫೋಟೋ ಬಂದುಬಿಟ್ಟು ನಮ್ಮ ಅಕ್ಕ ಮತ್ತು ನನ್ನ ತಂಗಿ, ಮತ್ತು ಇವರು ನಮ್ಮ ಟೀಚರು, ಇಂಗ್ಲೀಷ್ ಟೀಚರ್ ಇವರು ಪ್ರೈಮರಿ ಸ್ಕೂಲಲ್ಲಿ. ಸೊ ಇವು ಫ್ಯಾನ್ಸಿ ಡ್ರೆಸ್ ಏನೋ ಕಾಂಪಿಟೇಷನ್ ಇತ್ತು. ಆವಾಗ ನಮ್ಮ ಮೇಡಮ್ಮೇ ಕೈಯಲ್ಲೇ ಸ್ಟಿಚ್ ಮಾಡಿ, ಇದು ಮಿಷಿನಲ್ಲಿ ಸ್ಟಿಚ್ ಆಗಲಿಲ್ಲ, ಕೈಯಲ್ಲೇ ಸ್ಟಿಚಿಂಗ್ ಮಾಡಿ ಈ ಥರ ಫ್ಯಾನ್ಸಿ ಡ್ರೆಸ್ ಹೊಲ್ದಿದ್ರು ಸ್ಪಂಜಲ್ಲಿ. ಸೊ ಫಸ್ಟ್ ಪ್ರೈಸ್ ಬಂದಿತ್ತು ಇದು ಜ್ಯೋತಿಗೆ. ಇದು ನನ್ನ ತಂಗಿ ನೋಡಿ, ಫಾರಿನ್ ಹಳ್ಳಿದ್ದಂಗೆ ಅವಳೆ. ಇವಳಿಗೆ ಜುಟ್ಟಾಕಿರೋದು ನಾನೇ ಅವಾಗ 6ನೇ ಕ್ಲಾಸ್ ಇದ್ದಾಗ. ಇದು ನಮ್ಮ ಚಿಕ್ಕಪ್ಪನ ಮಗ, ನನ್ನ ತಮ್ಮ ದೇವರಾಜ್ ಅಂತ. ಇದು ನನ್ನ ತಂಗಿ ಮತ್ತು ನನ್ನ ತಮ್ಮ ಫೋಟೋ ತೆಗೆಸ್ಕೊಂಡಿದ್ದಾರೆ ಆ್ಯನ್ಯುವಲ್ ಡೇಗೆ. ಸೊ ಫ್ರೆಂಡ್ಸ್, ಇದು ನಂದು 7th ಸ್ಟ್ಯಾಂಡರ್ಡ್, 7ನೇ ಕ್ಲಾಸಿಂದು ಪ್ರೈಮರಿ ಸ್ಕೂಲ್ ಫೋಟೋ. ಇದರಲ್ಲಿ ನೋಡಿ, ನಾನು ಇಲ್ಲಿದ್ದೀನಿ ಸ್ವಲ್ಪ ಫೋಟೋ. ಇದೆಲ್ಲ ನಾವು ಒಂದು 55 ಜನನ 35 ಜನನ ಏನೋ ಇದ್ವಿ ಫ್ರೆಂಡ್ಸು. ಇದರಲ್ಲಿ ಇವನೊಬ್ಬ ಮಾತ್ರ ತೀರ್ಕೊಂಡಿದ್ದಾನೆ ಅಷ್ಟೇ. ಇದರಲ್ಲಿ ಫೋಟೋಗ್ರಾಫರು ಒಂದು ಸ್ವಲ್ಪ ಬಿಸಿಲಿದೆ, ತಲೆ ಬಗ್ಗಿಸ್ಕೊಳ್ರಿ ಅಂತ ಹೇಳಿದರು. ನಾನು ನೋಡಿದ್ರೆ ಫುಲ್ ತಲೆ ಬಗ್ಸಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಝೂಮ್ ಹಾಕು ನವೀನ. ನೋಡಿ ಫ್ರೆಂಡ್ಸ್, ಇವರೆಲ್ಲ ನನ್ನ ಫ್ರೆಂಡ್. ಇದು ನಾನು ಹೆಂಗಿದ್ದೀನಿ ನೋಡಿ, ರೂಪ ನವೀನ್ ಲಾಕ್ಸ್. ಫ್ರೆಂಡ್ಸ್, ಇವರೆಲ್ಲ ನನಗೆ ಊರಿಗೆ ಹೋದಾಗ ಅಷ್ಟೇ ಸಿಗೋದು, ಯಾರು ಕಾಂಟ್ಯಾಕ್ಟಲ್ಲಿ ಇಲ್ಲ ಇವಾಗ. ಇದು ಬಂದುಬಿಟ್ಟು ನನ್ನ ತಂಗಿದು ಗ್ರೂಪ್ ಫೋಟೋ. ಇದು 7th ಸ್ಟ್ಯಾಂಡರ್ಡ್. ಇದು ನನ್ನ ತಂಗಿ ಫ್ರೆಂಡ್ಸು, ಅವ್ರದ್ದು ಗ್ರೂಪ್ ಫೋಟೋ. ಇದು ನನ್ನ ತಂಗಿಯವರು ಫ್ರೆಂಡ್ಸ್ಗಳು, ಲೇಡೀಸ್ ಗ್ಯಾಂಗ್ ಇದು. ಫ್ರೆಂಡ್ಸ್, ಇದು ನಂದು ಡಿಗ್ರಿ ಓದ್ತಾ ಇದ್ದೆ ನೋಡಿ, 2016 ನಾನು ಮದುವೆ ಆಗಿದ್ದು. ನಾನು ಡಿಗ್ರಿನಲ್ಲಿ BCom ಓದ್ತಾ ಇದ್ದೆ. ಆವಾಗ ಟ್ಯೂಷನ್ಗೆ ಹೋಗ್ತಾ ಇದ್ದೆ, ಫೈನಲ್ ಇಯರ್ ಇದ್ದಾಗ. ಆವಾಗ ಫೋಟೋ ತೆಗ್ಸಿದ್ದು ಟ್ಯೂಷನ್ಗೆ ಹೋಗ್ಬೇಕಾರೆ. ಎಲ್ಲರೂ ಲಂಗ ದಾವಣಿ ಸೀರೆ ಉಟ್ಕೊಂಡಿದ್ದಾರೆ, ನಾನು ಮಾತ್ರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನಗೇನೋ ಸೀರೆ ಬಗ್ಗೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ, ಹಂಗಾಗಿ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ. ಇದು ಬಂದುಬಿಟ್ಟು ನಮ್ಮಪ್ಪ ನಮ್ಮಮ್ಮ. ಇದು ಮಾರಿಕಣ್ಮೆಗೆ ಹೋಗಿದ್ವಿ, ನಮ್ಮೂರಲ್ಲಿ ಹಬ್ಬ ಆದಾಗ ಮಾರಿಕಣ್ಮೇಲಿ ಜಾತ್ರೆಗೆ ಹೋದಾಗ ತೆಗ್ಸ್ಕೊಂಡಿರೋ ಫೋಟೋ. ಇದು ಅಷ್ಟೇ, ಇದು ನಮ್ಮ ಆಂಟಿ, ನಮ್ಮ ಮಾಮೂನ ಮಕ್ಳು, ಇವರೆಲ್ಲ ಫೋಟೋ ಪಾರ್ಕಲ್ಲಿ ತೆಗ್ಸಿರೋದು. ಇದೆಲ್ಲ ಪಾರ್ಕಲ್ಲಿ ತೆಗ್ಸಿರೋ ಫೋಟೋಸ್. ಇದು ಎಲ್ಲ ಎಷ್ಟು ಚೆನ್ನಾಗೆ ನಾವು ಇಟ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇವೆಲ್ಲ. ಇದು ಬಂದು ನನ್ನ ತಂಗಿದೇನೋ ನಾಮಕರಣ ಇತ್ತು ನಮ್ಮ ರಿಲೇಷನಲ್ಲಿ. ಆವಾಗ ನಾನು ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಎಲ್ಲ. ಇಲ್ಲಿದೆ ನೋಡಿ ನಾಮಕರಣದ ಫೋಟೋ ಫ್ರೆಂಡ್ಸ್. ಇದು ನೋಡಿ, ಇದು ನನ್ನ ತಮ್ಮ ದೇವರಾಜ್ ಅಂತ, ನಮ್ಮ ಚಿಕ್ಕಪ್ಪನ ಮಗ. ಇಲ್ಲಿ ಈ ಫೋಟೋ ಬಂದುಬಿಟ್ಟು ಇದು ನನ್ನ ತಮ್ಮ ಚಿಕ್ಕವನಿದ್ದಾಗ, ಮತ್ತು ಇನ್ನೊಬ್ಬ ತಮ್ಮ ನಾಗರಾಜ್, ಇವನು ದೇವರಾಜು. ಇಲ್ಲಿರೋ ಹುಡುಗನೇ ಇವನಾದ್ಮೇಲೆ ಇವನು ಸಣ್ಣವನು ನಾಗರಾಜ್ ಅಂತ. ಇವನು ಫ್ರೆಂಡ್, ಇವನು ನಮ್ಮ ಅತ್ತೆ ಮಗ, ಇವನು ಶಶಿ ಅಂತ. ಇದು ಫ್ರೆಂಡ್ಸ್, ಇದು ನಾನು 2nd PUC ಇದ್ದಾಗ NSS ಕ್ಯಾಂಪ್ ಇತ್ತು. ಆವಾಗ ನಾವು ಪಟ್ರಿಹಳ್ಳಿ ಅಂತ ಊರಿದೆ ನಮ್ಮ ಹಿರಿಯೂರಲ್ಲಿ, ಅಲ್ಲಿಗೆ ಹೋಗಿದ್ವಿ. ಒಂದು 7 days ಏನೋ ನಾವು ಅಲ್ಲಿದ್ದುಬಿಟ್ಟು ಫೋಟೋಸ್ ಎಲ್ಲ, ಅಲ್ಲ ಕೆಲಸ ಎಲ್ಲ ಮಾಡೋದೆಲ್ಲ ಫೋಟೋ ತೆಗೆಸ್ಕೊಂಡಿದ್ವಿ. ಇದೊಂದು ಸ್ಟೋರಿ ಇದೆ ನೋಡಿ. ಫೋಟೋ ತೆಗೆಸ್ಕೊಳ್ಳೋ ಹುಚ್ಚು ಬೇರೆ ಇತ್ತು ನನಗೆ. ಅದಕ್ಕೆ ಚೆಲ್ಕೆ ಇಟ್ಕೊಂಡು ಇಲ್ಲೆಲ್ಲ ಹುಲ್ಲೆಲ್ಲ ಕಿತ್ತಾಕ್ತೀನಿ ಮೇಡಮ್, ಹುಲ್ಲೆಲ್ಲ ತೆಗೆದು ಕಿತ್ತಾಕ್ತೀನಿ, ನನಗೆ ಒಂದು ಫೋಟೋ ಹೊಡೀರಿ ಅಂತೇಳಿ ಹೊಡ್ಸ್ಕೊಂಡಿರೋ ಫೋಟೋ ಇದು. ಇದೆಲ್ಲ ನಾವು ಕೆಲಸ ಮಾಡ್ತಿರೋ ಫೋಟೋ, NSS ಕ್ಯಾಂಪ್ದು. ಇವಳು ನನ್ನ ಫ್ರೆಂಡ್ ರೂಪ. ಇದೆಲ್ಲ NSS ಕ್ಯಾಂಪ್ ಫೋಟೋಸ್. ಇದು 7 days ಇದ್ವಲ್ಲ, ಅಲ್ಲೇ ಪಕ್ಕದೂರಲ್ಲೇ ಒಂದು ಕಿಲೋಮೀಟ್ರ್ ದೂರ ಒಂದು ದೇವಸ್ಥಾನ ಇತ್ತು, ಮುರುಘಾನ್ ದೇವಸ್ಥಾನ ಅಂತ. ಅಲ್ಲಿಗೆ ಹೋಗಿದ್ವಿ, ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ.
ಇದು ನಮ್ಮ ಟೀಚರು, ಸೆಕೆಂಡ್ ಪಿ ಯು ಸಿಯಲ್ಲಿ ಇಂಗ್ಲೀಷ್ ಮಾಡ್ತಾಯಿದ್ರು, ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು ಇವರು. ಸೊ ಫ್ರೆಂಡ್ಸ್, ನಾನು ನೋಡಿ ಇವರು ನಮ್ಮ ಬಾಸು. ವಿಷ್ಣುವರ್ಧನ್ ಸಮಾಧಿಗೆ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು ವಿಷ್ಣುವರ್ಧನ್ ಸಮಾಧಿನ ನೋಡಬೇಕು ಅನ್ನೋ ಕಂಡೀಷನ್ ಮೇಲೆಗೆ ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೆ. ಆ ಫೋಟೋ ಇದು ಹಿಡ್ದಿರೋದು 2013 ಅಂದರೆ ನಾನು ಡಿಗ್ರಿಗೆ ಜಾಯ್ನ್ ಆಗಬೇಕಿತ್ತು, ಆಗ ತೆಗ್ದಿರೋ ಫೋಟೋಸ್ ಇದು. ಇದು ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಹೋಗಿದ್ವಿ. ಇದು ನಮ್ಮಪ್ಪ, ಇದು ನಮ್ಮ ಚಿಕ್ಕಪ್ಪ, ಇದು ನಮ್ಮ ಅಜ್ಜಿ ಇದ್ದಾರಲ್ಲ ಈರಜ್ಜಿ ಅಂತ, ಅವರ ಅಮ್ಮ ಇವರು ದೊಡ್ಡಿರಜ್ಜಿ ಅಂತ. ಇದು ನಮ್ಮ ಅಜ್ಜಿಯವರು ನಮ್ಮೂರಲ್ಲಿ ತೊರೆ, ಸೇತುವೆ ಆ ಥರ ಎಲ್ಲ ತೊರೆ ಎಲ್ಲ ಇದೆ, ಅಲ್ಲಿ ಎಲ್ಲ ಹಿಡ್ಕೊಂಡಿರೋ ಫೋಟೋ. ಇದು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ, ನಮ್ಮ ಅಜ್ಜಿ, ನಮ್ಮ ಅಕ್ಕ ನೋಡಿ ಹೆಂಗಿದ್ದಾಳೆ ದೇವಿ. ನಮ್ಮದೇನೋ ಹಳೆ ಮನೆ ಕಟ್ತಾಯಿದ್ರು, ತೆಗ್ದಿರೋ ಫೋಟೋ. ಇದು ನಮ್ಮ ಅಕ್ಕನ ನಾಮಕರಣದಲ್ಲಿ ನಮ್ಮ ಅಕ್ಕ ಈ ಥರ ಇದ್ದಾಳೆ ಸಣ್ಣವಳು. ಇದು ನಮ್ಮ ಮಮ್ಮಿ, ಇದು ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ. ಆವಾಗ ಕಾಲದಾಗ ಹೆಂಗಿದ್ದಾರೆ ನೋಡಿ. ಇದು ನಮ್ಮಮ್ಮ, ನಮ್ಮಪ್ಪ ಹೇಗಿದ್ದಾರೆ ನೋಡಿ ಆ ಕಾಲದಲ್ಲಿ. ಇದು ನಾನು ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪಾಜಿಯವರ ತಮ್ಮ ಮತ್ತು ಅವ್ರ ಹೆಂಡ್ತಿ. ಇದು ಬಂದುಬಿಟ್ಟು ಇದು ನಮ್ಮ ಅಕ್ಕ. ನಾನು ಹೇಳ್ತಾ ಇದ್ನಲ್ಲ ನಮ್ಮಪ್ಪ ಆಗಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಳ್ತಾ ಇರುತ್ತೆ, ಆವಾಗ ತೆಗ್ದಿರೋದು. ನಮ್ಮ ಅಕ್ಕ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ಲು, ಆವಾಗ ಹಿಡ್ದಿರೋ ಫೋಟೋ. ಇದು ಅಯ್ಯಪ್ಪ ಸ್ವಾಮಿ ಮಾಲೆದೆ. ನಮ್ಮ ಅತ್ತೆಯವರು ಹೊಸ್ದಾಗಿ ಮದುವೆ ಆಗಿದ್ದರು, ಆಗ ನಮ್ಮಪ್ಪ ಮಾಲೆ ಹಾಕ್ಸ್ಕೊಂಡಿತ್ತಲ್ಲ ಆವಾಗ ಹಿಡ್ದಿರೋ ಫೋಟೋ ಇದು. ಸೊ ನಮ್ಮ ಅತ್ತೆಯವರಿಗೆ ಫೋಟೋ ನಾವು ಕೊಟ್ಟಿಲ್ಲ, ಒಟ್ಟು ಮೆಮೊರಿಯಾಗಿ ಇಟ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಇದು ನಮ್ಮ ಅಪ್ಪ ಅಮ್ಮ ಎಲ್ಲೋ ಟ್ರಿಪ್ ಹೋದಾಗ ಈ ಫೋಟೋ ಇಟ್ಕೊಂಡಿರೋ ಫೋಟೋ. ಇದು ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ಇದು ಮುರುಡೇಶ್ವರಕ್ಕೆ ಹೋದಾಗ ಹೊಡ್ಕೊಂಡಿರೋ ಫೋಟೋ. ಇದು ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ತಮ್ಮನ ಹೆಂಡ್ತಿ, ಅವ್ರ ಫೋಟೋ, ಹಳೇ ಕಾಲದ ಫೋಟೋ. ಇದು ನನ್ನ ಫ್ರೆಂಡ್ ರತ್ನ ಇದ್ದಾಳಲ್ಲ, ಅವ್ರ ತಮ್ಮ ಚಂದ್ರು ಅಂತ. ಇದು ನನ್ನ ತಮ್ಮ ದೇವರಾಜು. ಇದು ಬಂದುಬಿಟ್ಟು ನಮ್ಮ ಅಕ್ಕ ಹೈದ್ರಾಬಾದಲ್ಲಿ ಓದಕ್ಕೆ ಹೋಗಿದ್ಲು, ಅವ್ರ ಫ್ರೆಂಡ್ ಮನೇಲಿ ಇದ್ಲು, ವಿಲಾಸಿನಿ ಅಕ್ಕ ಮತ್ತು ನಮ್ಮ ದೇವಿ ಅಂತೇಳಿ ಅವ್ರ ಮನೆ ಎಲ್ಲ ದೇವ್ರಿಗೆ ಬಂದಿರೋ ಫೋಟೋ. ಇದು ನಮ್ಮ ಅಕ್ಕ ಸೆಕೆಂಡ್ ಪಿ ಯು ಸಿ ಏನೋ ಮಾಡಬೇಕಾದ್ರೆ ತುಮಕೂರಲ್ಲಿ ಸರ್ವೋದಯ ಕಾಲೇಜ್ ಸೇರಿದ್ಲು, ಸೆಕೆಂಡ್ ಪಿ ಯು ಸಿ ಓದ್ಬೇಕಾರೆ, ಆವಾಗ ಅವ್ರ ಫ್ರೆಂಡ್ಸ್ ಜೊತೆ ತೆಗ್ದಿರೋ ಫೋಟೋ. ಇದು ನಮ್ಮ ಪಕ್ಕದ ಮನೆಯವರು ಒಂದು ಪಾಪದ ಬರ್ಡೇ ಇತ್ತು, ಅವಾಗ ನಾವೆಲ್ಲ ಹೋಗಿದ್ವಿ. ನಾನು ಇಲ್ಲಿದ್ದೀನಿ ನೋಡಿ. ಇದು ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ಫ್ರೆಂಡು ಎಲ್ಲ ಹೋಗಿದ್ವಿ, ಅವಾಗ ಹಿಡ್ದಿರೋ ಫೋಟೋ ಇದು. ಇದು ನಮ್ಮಮ್ಮ ಟೀಚರ್ ಅಲ್ವಾ, ಸೊ ಅದಕ್ಕೆ ಗ್ರೂಪ್ ಫೋಟೋ ತೆಗ್ಸಿದ್ದಾರೆ. ಇಲ್ಲೊಂದು ಗ್ರೂಪ್ ಫೋಟೋ ಇದೆ, ಇಲ್ಲಿದೆ ನಮ್ಮ ಮಮ್ಮಿ, ಇಲ್ಲೊಂದಿದೆ ಯಾವುದೋ ಫಂಕ್ಷನಲ್ಲಿ ಪ್ರಶಸ್ತಿ ಪತ್ರ ಕೊಡ್ತಿದ್ದಾರೆ ಆ ಫೋಟೋ. ಇಲ್ಲೊಂದು, ಎಲ್ಲ ಸುಮಾರು ಫೋಟೋಸ್ ಇದ್ದಾವೆ ನಮ್ಮಮ್ಮ. ನಾವು ನೋಡಿರಿ, ಇಲ್ಲೊಂದು ಪ್ರಶಸ್ತಿ ಪತ್ರ. ಈ ಫೋಟೋ ಬಂದು ನಮ್ಮ ಅಕ್ಕ SSLCಲಿ ಡಿಸ್ಟಿಂಕ್ಷನ್ ಬಂದಿದ್ಲು, ಆವಾಗ ತೆಗ್ದಿರೋ ಫೋಟೋ ಇದು. ಏನೋ ಅಮ್ಮ ಗಿಫ್ಟ್ ಇಸ್ಕೊಂಬರೋಕೆ ಹೋಗಿತ್ತು, ಪ್ರಶಸ್ತಿ ಪತ್ರ ಆವಾಗ. ಇದು ನಮ್ಮಮ್ಮ ಸ್ಕೂಲ್ ಆಫ್ ಫಂಕ್ಷನಲ್ಲಿ ಶಾರದಾ ಪೂಜೆದು ಫೋಟೋ. ಇವೆಲ್ಲ ನಮ್ಮಮ್ಮ ಫಂಕ್ಷನ್ ನಾವು. ಸೊ ಫ್ರೆಂಡ್ಸ್, ಈ ಫೋಟೋ ಬಂದುಬಿಟ್ಟು ನವೀನ್ ಅವರ ಅಣ್ಣನ ಮಗಳು, ಇವಳು ನವೀನ್, ನಮ್ಮ ವೀಡಿಯೋದಲ್ಲೆಲ್ಲ ನೋಡಿರ್ತೀರ. ಇವನು ನನ್ನ ಫ್ರೆಂಡ್ ಮಗ ಮನ್ವಿತ್ ಅಂತ. ಇವರು ಕೃಷ್ಣ ಜನ್ಮಾಷ್ಟಮಿ ಇತ್ತು, ಅವಾಗ ರಾಧೆ ಮತ್ತು ಕೃಷ್ಣನದು ಫೋಟೋ ತೆಗ್ಸಿದ್ವಿ. ಇದು ನನ್ನ ಫ್ರೆಂಡ್ ಮಗಳು ನಿಹಾರಿಕಾ ಅಂತ, ಅವಳದು. ನನ್ನ ಫ್ರೆಂಡ್ ಮಗಳು ಇವಳು ಇಬ್ಬನಿ ಅಂತ ನೋಡಿ. ಇದು ನಮ್ಮ ಗಾನವಿ ಫೋಟೋ, ನಾನು ನನಗೆ ಮೆಮೊರಿ ಆಗಿರಲಿ ಅಂತ ತೆಗೆಸ್ಕೊಂಡಿರೋ ಫೋಟೋ ಇದು, ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಆಂಟಿ ಮಗ, ನವೀನ್ ಅವರ 2ನೇ ಅಕ್ಕ ಇದ್ದಾರಲ್ಲ, ಅವ್ರ ಕೊನೆ ಮಗ ಪೃಥ್ವಿ. ಇದು ನಮ್ಮ ಗಾನವಿ ಫೋಟೋ. ಇದು ನಮ್ಮ ಗಾನವಿ ನಾಮಕರಣದ ಫೋಟೋ. ಇದು ನವೀನ್ ಅವ್ರು ನೋಡಿ ಹೆಂಗಿದ್ದಾರೆ ಅವಾಗ. ಇದು ಬಂದುಬಿಟ್ಟು ನಮ್ಮದು 348 ಕಾರ್ದು. ಇದು ಸುಮಾರು ಒಂದು ಫಸ್ಟ್ ಕಾರ್, ಇದು ನಮಗೂ ಒಂದು 9 ವರ್ಷದ ಇಂಚದ ಕಾರು, ಫಸ್ಟ್ ಕಾರ್ ಇದು. ರಾಜಾವಲಿ ಅಂತ ಕರಿತಿದ್ವಿ. ಆವಾಗ ಬಂದಾಗ ಫೋಟೋ, ಅವಾಗಿನ್ನೂ ನನ್ನ ಮದುವೆ ಆಗಿರಲಿಲ್ಲ. ನವೀನ್ ಅವ್ರು ಅವಾಗ ಕಾರ್ ತೊಗೋತಾ ಇರೋದು. ಇದು ನವೀನ್ ಅವ್ರ ಅಮ್ಮ, ನವೀನ್ ಅವರ ಅಜ್ಜಿ. ಇದು ನವೀನ್ ಅವ್ರ ಅಕ್ಕ, ಇದು ನವೀನ್ ಅವ್ರ 2ನೇ ಅಕ್ಕ, ಇದು ನವೀನ್ ಅವ್ರ ಅಣ್ಣ. ಇದು ನವೀನ್ ಅವರು ಎಷ್ಟು ದಪ್ಪ ಇದ್ದಾರೆ ನೋಡಿ. ಇದು ಅವ್ರ ಅಣ್ಣ, ಇದು ಅವರು ಚಿಕ್ಕಪ್ಪನ ಮಗ. ನವೀನ್ ಅವ್ರ ತಾತ ಮತ್ತು ಅವ್ರ ಅಜ್ಜಿ. ಇದು ನವೀನ್ ಅವ್ರ ತಮ್ಮ ಮತ್ತು ನವೀನ್ ಅವ್ರ ತಂಗಿ ಆಗಬೇಕು. ಅಜ್ಜಿ ನೆನಪಿಗೆ ಇಟ್ಕೊಳಾರೆ. ಇದು ಬಂದು ನವೀನ್ ಅವ್ರದ್ದು ಗ್ರೂಪ್ ಫೋಟೋ, ಹೈಸ್ಕೂಲ್ ಬ್ಯಾಚ್, SLC ಬ್ಯಾಚ್ ಅಂತ. ಇಲ್ಲಿದ್ದಾರೆ ನವೀನ್ ಅವರು. ಇದು ಬಂದು ನವೀನ್ ಅವರ ಅದೇ 2ನೇ ಅಕ್ಕ ಅಂತ ಹೇಳಿದ್ನಲ್ಲ, ಅವ್ರ ಹಸ್ಬೆಂಡು ಮತ್ತು ಅವ್ರ 3 ಮಕ್ಕಳು. ನಮ್ಮ ಮನೇಲಿ ಇದ್ದಾಳಲ್ಲ ಮಾನ್ಯ, ಇವಳೆ ಮಾನ್ಯ. ಇದು ನವೀನ್ ಅವರ ಅಕ್ಕ ಮತ್ತು ಬಾವ ಫೋಟೋ ತೆಗ್ಸಿರೋದು, ಮದುವೆಗಿನ ಮುಂಚೆ ತೆಗ್ಸಿರೋ ಫೋಟೋ. ಇದು ನನ್ನ ತಮ್ಮ ನಾಗ ಮತ್ತು ಮಾನ್ಯ ಹೇಳಿದ್ನಲ್ಲ, ಅವರಿಬ್ಬರು ಫೋಟೋ, ಚೈಲ್ಡ್ಹುಡ್ ಫೋಟೋಸ್ ಇದು. ಇದು ನವೀನ್ ಅವರು ವಿಷ್ಣುವರ್ಧನ್ ಸಮಾಧಿ ಹತ್ರ ಹೋಗಿ ಫೋಟೋ ತೆಗ್ಸಿದ್ದಾರೆ, ಆ ಫೋಟೋಸ್ ಇದು.
ಇದು ಆಯುಧ ಪೂಜೆ ದಿನ ನನ್ನ ತಮ್ಮ ಫೋಟೋ ತೆಗೆಸ್ಕೊಂಡಿದ್ದಾನೆ, ಹೆಂಗಿದ್ದಾನೆ ನೋಡಿ ಅದರಲ್ಲಿ. ಇದು ನಮ್ಮ ಪೃಥ್ವಿ, ನಮ್ಮ ಆಂಟಿ ಮಗ. ಕೊನೆಯದಾಗಿ ನಾನು ವಿಷ್ಣುವರ್ಧನ್ ಫ್ಯಾನ್ ಅಲ್ವಾ, ಅದಕ್ಕೆ ವಿಷ್ಣುವರ್ಧನ್ದೊಂದು ಫೋಟೋ ಹಾಕ್ಕೊಂಡಿದ್ದೀನಿ. ಇತ್ತೀಚೆಗೆ ನಾವು ಒಂದು 10 ವರ್ಷದಿಂದ ಬಿಗ್ ಬಾಸ್, 12 ವರ್ಷದಿಂದ ಬಿಗ್ ಬಾಸ್ ನೋಡ್ತಿರೋದ್ರಿಂದ ಸುದೀಪ್ ಫ್ಯಾನು, ಹಂಗಾಗಿ ಸುದೀಪ್ ಫೋಟೋನ ಇಟ್ಕೊಂಡಿದ್ದೀವಿ. ಸುದೀಪ್ ಅವ್ರ ಇಷ್ಟ. ಇದು ಒಂದು ದೀಪಾವಳಿ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವರು ನಾವು ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇದು ಆಲ್ಬಮಲ್ಲಿ ಇಡ್ಸೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಸಪ್ರೇಟಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾವು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ವಿ. ಫ್ಯಾಮಿಲಿ ಪೂರ್ತಿ. ಅವ ತೆಗ್ಸಿರೋ ಫೋಟೋ. ಇದು ನಮ್ಮ ಗಾನವಿ, ಇದು ನವೀನು, ನಾನು, ನಮ್ಮ ಜೆಶು, ನನ್ನ ಫ್ರೆಂಡ್ ಮಗಳು, ಇವ್ನು ನನ್ನ ತಮ್ಮ. ನೋಡಿ ಅವ ಫೋಟೋದಲ್ಲೆಲ್ಲ ಎಷ್ಟು ಚಿಕ್ಕವರಿದ್ದಾರೆ. ನನ್ನ ತಮ್ಮ ಮಾನ್ಯ ಮತ್ತು ನಾಗು, ಯೋಗೇಶ್ ದೊಡ್ಡವರಾಗಿದ್ದಾರೆ. ಇವರು ನವೀನವ್ರ ಅಕ್ಕ, 2ನೇ ಅಕ್ಕ. ಇವರು ನವೀನವ್ರ ಅಣ್ಣನ ಹೆಂಡ್ತಿ. ಇದು ನಾವು ಮಂತ್ರಾಲಯದಾಗ. ಇದು ನನ್ನ ಫ್ರೆಂಡು, ನಾನು, ನವೀನವರು, ಅವ್ರ ಮಗಳು ಮತ್ತು ನಮ್ಮ ಗಾನವಿ ಫೋಟೋ. ಹೇಗಿದೆ ಕಮೆಂಟ್ ಮಾಡಿ. ಇದು ಮದರ್ಸ್ ಡೇ ದಿನ ನಮ್ಮಮ್ಮ ಮತ್ತು ನವೀನವ್ರ ಅಕ್ಕನ್ನ ಕರ್ಕೊಂಡು ನಾವು ಎಲ್ಲ ಇದಕ್ಕೆ ಹೋಗಿದ್ವಿ, ಬೆಂಗಳೂರೆಲ್ಲ ಟ್ರಿಪ್ ಹೊಡೆಯೋಕ್ಕೆ. ಫಸ್ಟ್ ಟೈಮ್ ಹಂಗೆ ಮೆಟ್ರೋದಲ್ಲಿ ಹೋಗಿದ್ವಿ. ಆವಾಗ ವಿಧಾನಸೌಧದ ಮುಂದೆ ತೆಗೆಸ್ಕೊಂಡಿರೋ ಫೋಟೋ. ಸೊ ಫ್ರೆಂಡ್ಸ್, ನನ್ನ 30 ವರ್ಷದ ಬಾಲ್ಯದ ನೆನಪು ಫೋಟೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಫೋಟೋ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.